ನಮಸ್ತೆ ಎಲ್ಲರಿಗೂ. ಎಲ್ಲರೂ ಹೇಗಿದ್ದೀರಿ? ಚೆನ್ನಾಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಜಶ್ವಿ ಕ್ಲಿಪ್ಸ್ ಕುಕಿಂಗ್ ಆ್ಯಂಡ್ ವ್ಲಾಗ್ಸ್. ನಾವಿವತ್ತು ಟ್ರೆಡಿಷ್ನಲ್ ಡ್ರೆಸ್ಸಲ್ಲಿ ದೂರ ಹೊರಟಿದ್ದೇವೆ. ಅಂದರೆ ಇಲ್ಲಿ ಸಲಾಲದಲ್ಲಿ ಗಣೇಶೋತ್ಸವ ಇದೆ. ಅಂದರೆ BC ಅವರು ಗಣೇಶ ಮೂರ್ತಿಯಲ್ಲಿಟ್ಟು ಪೂಜೆ ಮತ್ತು ಭಜನೆ ಎಲ್ಲ ಇದೆ. ಹಾಗೆ ನಾವು ಕೂಡ ಹೊರಟಿದ್ದೇವೆ ಹೋಗುವ ಅಂತ. ನನ್ನ ಹಸ್ಬೆಂಡಿಗೆ ಡ್ಯೂಟಿ ಇತ್ತು, ಹಾಗೆ ಡ್ಯೂಟಿ ಎಲ್ಲ ಮುಗಿಸಿ ಬರುವಾಗ ನಾವು ಲೇಟ್ ಆಯಿತು. ಸ್ವಲ್ಪ ಒಂದು 8:30 ಏನೋ ಆಯಿತು. ಆಗ ಹೋಗ್ತಾ ಇದ್ದೇವೆ, ಹಾಗೆ ಸ್ವಲ್ಪ ಲೇಟ್ ಆಯಿತು. ಅಂದರೆ ಗೊತ್ತಿಲ್ಲ ಈಗ ಏನಾಗ್ತಾ ಇರ್ಬೋದು ಅಂತ. ಭಜನೆಯ ಅಲ್ಲ, ಭಜನೆ ಆಗುವಾಗ ಸ್ವಲ್ಪ ಲೇಟ್ ಆಗ್ಬೋದು. ತುಂಬ ಜನ ಇರ್ತಾರೆ ಇವತ್ತು, ಅಂದರೆ ಲಾಸ್ಟ್ ಅಲ್ಲ. ಇವತ್ತು ಗಣೇಶ ವಿಸರ್ಜನೆ ಎಲ್ಲ ಮಾಡಲಿಕ್ಕಿದೆ, ಪೂಜೆ ಎಲ್ಲ ಮಾಡಿ ನೋಡುವ. ತುಂಬ ಖುಷಿ. ಈಗ ಹೋಗುವ. ಇಲ್ಲಿ ಕೂಡ ನಮಗೆ ಸಲಾಲದಲ್ಲಿ ಕೂಡ ಸಿಕ್ಕಿತ್ತಲ್ಲ. ಊರಲ್ಲಿ ಅಂತೂ ಗ್ರ್ಯಾಂಡ್ ಇರ್ತದಲ್ಲ, ಅಂದರೆ ನಮಗೆ ಇಲ್ಲಿ ಆ ಥರ ಪೂಜೆ ಮತ್ತು ಗಣೇಶೋತ್ಸವ ಎಲ್ಲ, ಗಣೇಶ ಮೂರ್ತಿ ಎಲ್ಲ ನೋಡಲಿಕ್ಕೆ ಸಿಗೋದು ತುಂಬ ಅಪರೂಪ. ಹಾಗೆ ಹೋಗುವ, ನೋಡುವ. ತುಂಬ ಜನ ಇರ್ಬೋದು ಇವತ್ತು. ಅಂದರೆ ನೋಡಿ, ಒಂಥರ ಫಾಗ್ ಇತ್ತು ಆಯಿತಾ, ತುಂಬ ದೂರದಿಂದ. ಅಷ್ಟು ಕ್ಲೈಮೇಟ್ ಕೂಡ ಒಂಥರ ಚಳಿ ಚಳಿ ಇತ್ತು, ಮಳೆ ಕೂಡ ಬರ್ತಾ ಇತ್ತು ಸ್ವಲ್ಪ ಸ್ವಲ್ಪ. ಹಾಗೆ ನಾವು ಬಂದ್ವಿ. ನೋಡಿ ಇಲ್ಲಿ ನೋಡಿ, ಈಗ ಭಜನೆ ಎಲ್ಲ ಆಗ್ತಾ ಇದೆ. ನೋಡಿ ನೀವು ಕೂಡ. ತುಂಬ ಚೆನ್ನಾಗಿ ಮಾಡಿದ್ದಾರೆ ಆಯಿತಾ. ಡೆಕೋರೇಷನ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಲೈಟಿಂಗ್ಸ್ ಎಲ್ಲ ನೋಡಬೇಕು, ತುಂಬ ಗ್ರ್ಯಾಂಡ್ ಥರ ಕಾಣ್ತಾ ಇತ್ತು, ಗ್ರ್ಯಾಂಡ್ ಲುಕ್ ಎಲ್ಲ. ಹಾಗೆ ಲೈಟಿಂಗ್ಸ್ ಮತ್ತು ಗಣೇಶ ಮೂರ್ತಿ ಕೂಡ ತುಂಬ ಚೆನ್ನಾಗಿತ್ತು. ಆ ಕಣ್ಣು ನೋಡಬೇಕು ಗಣೇಶಂದು, ತುಂಬ ಕ್ಯೂಟಾಗಿ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು. ಗಣೇಶ ಮೂರ್ತಿಯನ್ನು ನೋಡ್ತಾ ಇರುವಂತ ಆಗ್ತಾ ಇತ್ತು, ಅಷ್ಟು ಚೆನ್ನಾಗಿತ್ತು. ಹಾಗೆ ನೋಡಿ, ತುಂಬ ಜನ ಇದ್ರು ಇವತ್ತು ಕೂಡ. ಭಜನೆ ಎಲ್ಲ ಇತ್ತು. ಹಾಗೆ ಇನ್ನು ಕುಣಿತ ಭಜನೆ ಎಲ್ಲ ಇದೆ ನೋಡಿ, ಈಗ ಆಗ್ತಾ ಉಂಟು. ನೋಡಿ ನೀವು ಕೂಡ. ಶೋಕ ವಿನಾಶ ಕಾರಣಂ ನಮಾಮಿ ವಿಘ್ನೇಶ್ವರ ಪಾದ ಪಂಕಜಂ. मोरिया रे बप्पा मोरिया रे, मोरिया रे बप्पा मोरिया रे. Moria!
ನೋಡಿ, ಇದೊಂದು ಬರುವಾಗಲೇ ಒಂದು ಶಿವಲಿಂಗ ಇಟ್ಟು ಅದರಲ್ಲಿ ನೀರು ಬೀಳುವ ಥರ ಲೈಟಿಂಗ್ಸ್ ಎಲ್ಲ ಮಾಡಿ ತುಂಬ ಚೆನ್ನಾಗಿತ್ತು. ಬರುವಾಗಲೇ ಒಂದು ಅಟ್ರಾಕ್ಷನ್ ಅಂತ ಹೇಳ್ಬೋದು. ತುಂಬ ಚೆನ್ನಾಗಿ ಮಾಡಿದ್ದಾರೆ ಅದು ಕೂಡ. ಮತ್ತು ಊಟದ ಐಟಮ್ ಕೂಡ ತುಂಬ ಇತ್ತು, ವೆರೈಟಿ ಇದು ರೈಸ್ ಐಟಮ್, ಅನಂತರ ಹಲ್ವಾ, ಇದು ಶೀರಾ, ಅದು ಕೇಸರಿ ಭಾತ್, ಅದು ಎಲ್ಲ ಹೇಳ್ತಾರಲ್ಲ, ಅದು ತುಂಬ ಚೆನ್ನಾಗಿತ್ತು. ಅನಂತರ ನೋಡಿ, ಇದು ವಿಸರ್ಜನೆ ಎಲ್ಲ ಆಗಿ ಆದ ನಂತರ ಫುಲ್ಲು ಖಾಲಿ ಜನವೇ ಇಲ್ಲ. ಫುಲ್ಲು ಒಂಥರ ಆ ಗಣಪತಿಯನ್ನು ನೋಡ್ತಾ ಇದ್ದರೆ ತುಂಬ ಖುಷಿ ಆಗ್ತಾಯಿತ್ತು. ಆ ಕಣ್ಣು ಎಲ್ಲ ತುಂಬ ಚೆನ್ನಾಗಿತ್ತು, ಕ್ಯೂಟ್ ಆಗಿತ್ತು ಗಣಪತಿ ಕೂಡ. ಎಲ್ಲ ಗಣಪತಿಯನ್ನೆಲ್ಲ ವಿಸರ್ಜನೆ ಮಾಡಿ ಎಲ್ಲರೂ ಹೋದ್ರಲ್ಲ, ಆಗ ಖಾಲಿ ಫುಲ್ಲು. ನೋಡಿ ಲೈಟಿಂಗ್ಸ್ ಇದೆಲ್ಲ, ಮಂಟಪ ನೋಡಿ ತುಂಬ ಸೂಪರಾಗಿ ಮಾಡಿದ್ದಾರೆ ನೋಡಿ. ಚಿಕ್ಕದಾಗಿ ಪುಟ್ಟದಾಗಿ ಎಷ್ಟು ಕ್ಯೂಟಾಗಿ ಮಾಡಿದ್ದಾರೆ ನೋಡಿ. ಲೈಟ್ ಅದರಲ್ಲಿ ಈ ಥರ ಎಲ್ಲ ಮಾಡಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನವಿಲು ಆಚೆ ಈಚೆ 2 ನವಿಲು ಆ ಥರ ಮಾಡಿ ಎಲ್ಲ ತುಂಬ ಚೆನ್ನಾಗಿತ್ತು. ಆನಂತರ ಕೆಳಗೆ ಎಲ್ಲ ಫುಲ್ಲು ಮ್ಯಾಟ್ ಥರ ಹಾಕಿದ್ದಾರೆ, ಕೂತ್ಕೊಳ್ಳಿ. ಫುಲ್ಲು ಜನ ಕೂಡ ಇದ್ದರು, ಎಲ್ಲ ಜನ ಎಲ್ಲ ಹೋದ ನಂತರ ಖಾಲಿ ಆಯಿತಾ. ತುಂಬ ಚೆನ್ನಾಗಿ ಮಾಡಿದ್ದಾರೆ ಎಲ್ಲ. ಇದು ಭಜನೆ, ಕುಣಿತ ಭಜನೆ ಎಲ್ಲ ಸೂಪರಾಗಿತ್ತು. ಇದು ಎಷ್ಟೋ ತಿಂಗಳ ಕಾಲ ಎಫರ್ಟ್ ಹಾಕಿ ಮಾಡಿದ ಇದೊಂದು ಫಂಕ್ಷನ್ ತುಂಬ ಚೆನ್ನಾಗಿ ಆಯಿತು ಮಾತ್ರ. ಫಂಕ್ಷನ್ ಕೂಡ ವಿಸರ್ಜನೆಗೆ ಹೋಗುವಾಗ ತುಂಬ ಬೇಜಾರಾಗ್ಬೋದು. ಅವರಂದರೆ ಅಲ್ಲಿ ತುಂಬ ಕೆಲಸ ಎಲ್ಲ ಮಾಡ್ತಾ ಎಲ್ಲ ಇದ್ರಲ್ಲ, ಹಾಗೆ ನೋಡಿ ತುಂಬ ಚೆನ್ನಾಗಿತ್ತು. ನಮಗೆ ಅಂದರೆ ಸಲಾಲದಲ್ಲಿ ಇದೊಂದು ಊರಿನ ಫೀಲ್ ಆಯಿತು. ಅಂದರೆ ಗಣಪತಿ ಎಲ್ಲ ಕೂರಿಸಿ ಊರಲ್ಲಿ ಕೂಡ ಅದೇ ಥರ ಗ್ರ್ಯಾಂಡ್ ಇರ್ತದಲ್ಲ, ಹಾಗೆ ಇತ್ತು. ತುಂಬ ಜನ ಕೂಡ ಇದ್ದರು, ಹಾಗೆ ಗ್ರ್ಯಾಂಡ್ ಆಯಿತು ಫಂಕ್ಷನ್ ಎಲ್ಲ. ನೋಡಿ ಡೆಕೋರೇಷನ್ನೇ ನೋಡಲಿಕ್ಕೆ ಒಂದು ಚಂದ ಕಣ್ಣಿಗೆ, ಅದನ್ನೆಲ್ಲ ಮಾಡಿ ತುಂಬ ಚೆನ್ನಾಗಿ ಮಾಡಿದ್ರು ಆಯಿತಾ. 3 days ಇತ್ತು, ನಾವು 2 days ಹೋದ್ವಿ. ಆದರೂ ಲಾಸ್ಟ್ ದಿನ ವಿಸರ್ಜನೆಗೆಲ್ಲ ತಗೊಂಡು ಹೋಗುವಾಗ ತುಂಬ ಒಂಥರ ಬೇಜಾರಲ್ವ. ಅವರಿಗೆಲ್ಲ ಅಲ್ಲಿ ಇದ್ದು ಅಲ್ಲಿ ಅದರ ಕೆಲಸನೇ ಮಾಡ್ತಾ ಎಷ್ಟೋ ದಿನಗಳ ಕಾಲ ಇದನ್ನೇ ಮಾಡ್ತಾ ಹೇಗೆ ಆಗಿರ್ಬೋದು ಅಲ್ಲ. ತುಂಬ ಖುಷಿಯಾಯಿತು ನಮಗೆ ಕೂಡ. ಗಣಪತಿ ಅದೊಂದು ಊರಲ್ಲಿ ಕೂಡ ತುಂಬ ಗ್ರ್ಯಾಂಡ್ ಮಾಡ್ತಾರಲ್ಲ, ಇಲ್ಲಿ ಕೂಡ ಹಾಗೆ ಅನಿಸಿತ್ತು, ಊರಿನ ಫೀಲಿಂಗೆ. ಹಾಗೆ ತುಂಬ ಖುಷಿಯಾಯಿತು ನೋಡಿ. ನಾವೀಗ ಹೊರಟ್ವಿ, ಅಂದರೆ ಮಳೆ ಕೂಡ ಬರ್ತಾ ಇತ್ತು ಸ್ವಲ್ಪ.
ಈಗ ನಾವು ಮನೆಗೆ ಹೊರಡೋದು ಅಂದರೆ ಬೇಗ ಆಯಿತು. ನೀವು ವಿಡಿಯೋ ನೋಡಿರ್ಬೋದು, ನಿಮಗೆ ಕೂಡ ಇಷ್ಟ ಆಗಿರ್ಬೋದು. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.